ಫೆಬ್ರವರಿ ಆದ್ರೆ ಲವ್ ಮಾಡಕ್ ಮುಂಚೆ ಬೇರೆ ತರ ಇತ್ತು, ಈಗ ಮದುವೆ ಆದ್ಮೇಲೆ ಬೇರೆ ತರ ಇದೆ. ಸೊ ಅದೇ ಸ್ಪೆಷಲ್ ಅಲ್ವಾ. ಇವಾಗ ವ್ಯಾಲೆಂಟೈನ್ಸ್ ಡೇ ಮುಂಚೆ ಆದ್ರೆ ಭಯ ಪಟ್ಕೊಂಡು ಹೋಗ್ತಿದ್ವಿ ಮೀಟ್ ಮಾಡಕ್ಕೆ. ಇವಾಗ ಮದುವೆ ಆದ್ಮೇಲೆ ಏನ್ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲೋ ಅಲ್ಲ. ಸೊ ಮುಂಚೆ ತುಂಟ ರೆಬೆಲ್ ಎಲ್ಲ ಇದ್ದ. ಇವಾಗ ಐ ಆಮ್ ಸೀಯಿಂಗ್ ಅನ್ ಆಪೋಸಿಟ್ ಪರ್ಸನ್. ಸೊ ಐ ಥಿಂಕ್ ಆ ಯೋಗಿಗೂ ಈ ಯೋಗಿಗೂ ಕಂಪೇರ್ ಮಾಡೋದಿಕ್ಕೆ ಆಗಲ್ಲ. ಕನಕಪುರ ರೋಡ್ ಕಿಂಗ್ ಅಂತ ಅಂತಿದ್ರು. ಅವಾಗ ನೀನ್ ಹೇಳ್ಬೇಕಾಯ್ತು ನಾನು ಸೌತ್ ಬ್ಯಾಂಗ್ಳೂರ್ಗೆ ಕಿಂಗ್ ಅಂತ. ಗೊತ್ತಿಲ್ಲ ಏನಕ್ಕೆ ಹೇಳಿದ್ರು ಅಂತ, ಬಟ್ ಇಟ್ ವಾಸ್ ವೆರಿ ನೈಸ್. ಅವ್ರು ಬಂದಿದ್ದು ನನ್ನೇ ಮಾತಾಡಿದ್ದು ಅಲ್ಲೆಲ್ಲ ಚೆನ್ನಾಗಾಯ್ತು. ಸಿದ್ಲಿಂಗು 2 ಮಾಡ್ಬೇಕು ಪ್ರಾಬಬ್ಲಿ. ಆ ಸಕ್ಸಸ್ ಆದ್ಮೇಲೆ ಆ ಒಂದಷ್ಟು ಹೆಸರು ಬಂದಾದ್ಮೇಲೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಇದೇ ಟೈಮಿಗೆ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಅಲ್ವಾ. ಸೊ ಆಫ್ಟರ್ 12 years ಹೌದು, ಅವಾಗೆಲ್ಲ ಪ್ರಮೋಷನ್ಸ್ ಅಂದ್ರೆ ನಮ್ಗೆ ಟೆನ್ಷನ್ ಇರ್ತಾ ಇರ್ಲಿಲ್ಲ. ಒಂದು 4-5 ಚಾನೆಲ್ ಇತ್ತು ಅಷ್ಟೇನೆ. ಅದು ಬಿಟ್ರೆ ಪ್ರಿಂಟ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಇತ್ತು ಅವಾಗ. ಈಗಲೂ ಸ್ಟ್ರಾಂಗ್ ಇದೆ, ಬಟ್ ಅವಾಗ ಒಂದು ಹೆಡ್ಲೈನ್ಸ್ ಏನ್ ಬರುತ್ತೆ ಅನ್ನೋದ್ರಲ್ಲೇನೆ ಎಲ್ರಿಗೂ ಇದಾಗ್ತಿತ್ತು. ತುಂಟತನ ಇದ್ದೇ ಇರುತ್ತೆ, ಸಿದ್ಲಿಂಗು ಅಂದ್ರೆ ತುಂಟ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಅವನು ಸ್ವಲ್ಪ ಮೆಚೂರ್ಡ್ ಆಗಿರ್ತಾನೆ. ಅಂದ್ರೆ ತುಂಬಾ ಯೋಚನೆ ಮಾಡೋ ರೀತಿ ಚೆನ್ನಾಗಾಗಿದೆ. ಅಂದ್ರೆ ನಾನೇ ಮುಂಚೆ ಪ್ರಿಪೇರ್ ಆಗಿದೆ, ಇದು ಹೇಳ್ತಾರೆ ಕಂಪೇರು ಮಾಡ್ತಾರೆ ಅಂತೆಲ್ಲ ಗೊತ್ತಿತ್ತು. ಬಟ್ ಆಸ್ ಅನ್ ಆಕ್ಟರ್ ಅದನ್ನ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ನನಗೆ ಗಿವನ್ ಆಪರ್ಚುನಿಟಿ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕಾಗಿತ್ತು. ಜೊತೆಗೆ ಸಿಕ್ಕಾಬಟ್ಟೆ ಫಿಲಾಸಫಿಕಲ್ ಅಂತ ಹೇಳಲ್ಲ ನಾನು, ಜೀವನಕ್ಕೆ ತುಂಬಾ ಹತ್ರವಾಗುವಂತ ಎಲ್ಲರ ಜೀವನದಲ್ಲಿ ನಡೆಯುವಂಥ ವಿಷಯಗಳನ್ನ ಸಿನಿಮಾಲಿ ತೋರಿಸಿದೀವಿ ನಾವು. ಇದು ನಮ್ಗೆ ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ ಸಿದ್ಲಿಂಗು 2 ಮಾಡಬೇಕು ಅಂತ. ಅದಕ್ಕೆ ಇಷ್ಟು ವರ್ಷ ಆಯಿತು. ನಾವೊಂದು ಸಿನಿಮಾ ಟ್ರೇಲರ್ ಎಲ್ಲ ಶೂಟ್ ಮಾಡಿ ರಿಲೀಸ್ ಮಾಡಿದ್ವಿ, ಪರಿಮಳ ಲಾಡ್ಜ್ ಅಂತ. ಅದು ಟೇಕ್ ಆಫ್ ಆಗಲಿಲ್ಲ ಸಿನಿಮಾ. ಸೊ ಅದಾದಮೇಲೆ ಹೆಂಗೂ ಸಿನಿಮಾ ಅನೌನ್ಸ್ ಮಾಡಿದ್ದೀವಿ, ಸುಮ್ಮನೆ ಬಿಡೋಕ್ಕಾಗಲ್ಲ, ಏನಾದ್ರು ಮಾಡಬೇಕು ಅಂತ ಯೋಚನೆಯಲ್ಲಿದ್ದಾಗ ಬಂದಂಥ ಯೋಚನೆ ಸಿದ್ಲಿಂಗು 2. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ಎಸ್ ವೀಕ್ಷಕರೇ, ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸಿದ್ಲಿಂಗು 2. ಸೊ ಸಿದ್ಲಿಂಗು 2 ಒಂದಿದೆ, ನೀವೆಲ್ಲ ನೋಡ್ತಿರ್ಬೋದು. ಸೊ 1 ಸೂಪರ್ ಡೂಪರ್ ಹಿಟ್ ಆಗಿತ್ತು. ಸಿದ್ಲಿಂಗು 2 ಯಾವ ರೀತಿ ಇರುತ್ತೆ ಸಿನಿಮಾ ಅಂತೇಳಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಸೊ ಹಾಗಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಇಲ್ಲಿ ಬ್ಯೂಟಿಫುಲ್ ಜೋಡಿಗಳಿದ್ದಾರೆ ಇಬ್ರು ಕೂಡ. ಸೊ ಅವ್ರನ್ನ ಸದ್ಯಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಸೋನು ಮೇಡಮ್ ನಮಸ್ತೆ. ಹೇಗಿದ್ದೀರಾ? ಜೋಡಿ ಅಂದ್ರೆ ಏನೋ ಬೇಜಾರಾಯ್ತಾ? ಇಲ್ಲಪ್ಪ, ಜೋಡಿನೇ ಅಲ್ವಾ ಇವಾಗ ನಾವು. ಎಸ್ ಸರ್, ಸಿದ್ಲಿಂಗು 1 ಬಿಡುಗಡೆಗೆ ಆಲ್ಮೋಸ್ಟ್ 10-12 ವರ್ಷ ಆಯ್ತು. ನಂತರ ಸಿದ್ಲಿಂಗು 2 ಬರ್ತಿದೆ. ಸೊ ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಇದೆ, ಬಿಕಾಸ್ ನಾವೆಲ್ಲರೂ ಒಟ್ಟಿಗೆ ಸೇರಿ ಸಿನಿಮಾ ಮಾಡಿರೋದು. ಆ್ಯಂಡ್ ಸೋನು ನಮ್ಮ ಜೊತೆ ಸೇರ್ಪಡೆ ಆಗಿರೋದು ಈ ಸಿನಿಮಾಗೆ. ಒಂದು ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟಿಸಿದೆ ಎಲ್ರಿಗೂ, ಯಾವ ರೀತಿ ಇರುತ್ತೆ ಸಿನಿಮಾ ಅಂತ. ಸೊ ನಾವು ಕೂಡ 14ನೇ ತಾರೀಕಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಜನರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ನನಗೂ ಇದೆ. ಎಸ್ ಸರ್, 14 ಪ್ರೇಮಿಗಳ ದಿನಾಚರಣೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಈ 14 ಫೆಬ್ರವರಿ ತಿಂಗಳು ನಿಮಗೆ, ಸೊ ನಿಮ್ಮ ಜೀವನದಲ್ಲಿ ಎಷ್ಟು ಸ್ಪೆಷಲ್ ಸರ್? ತುಂಬ ಸ್ಪೆಷಲ್ಲು. ಈಗ ಯಾವ ರೀತಿ ಸ್ಪೆಷಲ್ ಅಂದರೆ ಹೆಂಗೆ ಹೇಳೋದು ನಿಮಗೆ? ಸ್ಪೆಷಲ್ ಯಾವ ರೀತಿ ಅಂದರೆ ನಿಮಗೆ ಈ ಫೆಬ್ರವರಿ ಅಂದರೆ ಲವ್ ಮಾಡಕ್ಕೆ ಮುಂಚೆ ಬೇರೆ ಥರ ಇತ್ತು, ಈಗ ಮದುವೆ ಆದಮೇಲೆ ಬೇರೆ ಥರ ಇದೆ. ಸೊ ಅದೇ ಸ್ಪೆಷಲ್ ಅಲ್ವಾ. ಇವಾಗ ವ್ಯಾಲೆಂಟೈನ್ಸ್ ಡೇ ಮುಂಚೆ ಆದರೆ ಭಯ ಪಟ್ಕೊಂಡು ಹೋಗ್ತಿದ್ವಿ ಮೀಟ್ ಮಾಡಕ್ಕೆ. ಇವಾಗ ಮದುವೆ ಆದ್ಮೇಲೆ ಏನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲೋ ಅಲ್ಲ. ಸೊ ಈಗ ಎಲ್ಲಿ ಬೇಕಾದ್ರೂ ಹಂಗಾಗಿ ಆ ಥರ. ಮೇಡಮ್, ಯೋಗಿ ಸರ್ ಸಿಕ್ಕಾಪಟ್ಟೆ ತರಲೆ ಅಂತ ಗೊತ್ತು ಮೇಡಮ್. ಅಯ್ಯೋ, ನಿಮ್ಗೆ ಯಾವ ಯೋಗಿ ಇಷ್ಟ ಆಗ್ತಾರೆ? ಸೈಲೆಂಟ್ ಯೋಗಿ ಇಷ್ಟ ಆಗ್ತಾರ ಅಥವಾ ಅವ್ರ ತುಂಟತನ ಇಷ್ಟ ಆಗುತ್ತೆ ನಿಮ್ಗೆ ಅಂತ? ಎಲ್ಲ ಇಷ್ಟ ಆಗುತ್ತೆ, ಆ ತರ ಈ ತರ ಅಂತಲ್ಲ. ಇನ್ ಪರ್ಸನ್ ಐ ಲೈಕ್. ಸೊ ನಾನು ನೋಡಿದೆ ನಿಮ್ದು ಕೆಲವೊಂದಷ್ಟು ಹಳೆ ಇಂಟರ್ವ್ಯೂಸ್. ಸೊ ನೀವಿಬ್ರು ಕೂಡ ಕ್ಲಾಸ್ಮೇಟ್ಸ್ ಅಂದ್ರೆ ಒಂದೇ ಕ್ಲಾಸ್ಮೇಟ್ಸ್ ಅಲ್ಲ, ಬೇರೆ ಬೇರೆ ಸ್ಕೂಲ್ ಅವರು. ಬಟ್ ಅವ್ರ ಸ್ಕೂಲ್ ಗ್ರೌಂಡ್ ದೊಡ್ಡದಿತ್ತು. ಸೊ ಅಲ್ಲಿ ನಾವು ವಾಲಿಬಾಲ್ ಎಲ್ಲ ಆಡಕ್ಕೆ ಹೋಗ್ತಿದ್ವಿ. ಮತ್ತೆ ಅವಳ ಕ್ಲಾಸ್ಮೇಟ್ಸ್ ಎಲ್ಲ ನನಗೆ ಫ್ರೆಂಡ್ಸು. ಸೊ ಆ ಥರ ಪರಿಚಯ ನನಗೆ. ಅವಾಗ ಅಂದರೆ ನಮ್ಮ ಸ್ಕೂಲ್ ಟೂರ್ನಮೆಂಟ್ಗಳು ಅದು ಇದು ಇದ್ದಾಗೆಲ್ಲ ಹೋಗ್ತಿರ್ತಿದ್ವಲ್ಲ. ಸೊ ಹಂಗಾಗಿ ಅಲ್ಲಿಂದ ಪರಿಚಯ. ಸೊ ಪದ್ಮನಾಭ ನಗರ್ ಗ್ರೌಂಡ್ ನೋಡಿದಿರಲ್ವಾ? ಸೊ ಆ ಗ್ರೌಂಡ್ ನಲ್ಲಿ ಇವ್ರು ಇರ್ತಾ ಇದ್ರು. ಸೊ ಅದು ಸಖತ್ ದೊಡ್ಡ ಗ್ರೌಂಡ್. ಸೊ ಆ ಸ್ಕೂಲ್ ಪಕ್ಕನೇ ಇರೋದು. ಆ ಸ್ಕೂಲ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ನಮ್ಮ ಮನೆ ಇರೋದು. ಸೊ ಇಟ್ ವಾಸ್ ವೆರಿ ಈಸಿ. ಆ್ಯಂಡ್ ಸುಮಾರು ಜನ ಕಾಮನ್ ಫ್ರೆಂಡ್ಸ್ ಇರೋದ್ರಿಂದ ಸೊ ತುಂಬ ಟಾಪಿಕ್ಸ್ಗಳು ಇರ್ತಾ ಇತ್ತು ಮಾತಾಡೋದಕ್ಕೆ. ಆ್ಯಂಡ್ ಐ ಥಿಂಕ್ ನಮ್ಮಿಬ್ರು ಈ ಟೈಮ್ನಲ್ಲಿ ನಾವಿಬ್ಬರೇ ಅನ್ಸುತ್ತಲ್ವಾ ನಮ್ಮ ಏರಿಯಾದಿಂದ ಬಂದಿರೋ ಅಂಥವ್ರು. ಸೊ ಹಾಗಾಗಿ ಟಾಕ್ಸ್ ಇತ್ತು. ನೀವು ನೋಡಿದಂಗೆ ಯೋಗಿ ಸರ್ ಎಷ್ಟು ತುಂಟುತನ ಯಾವ ರೀತಿ ತರಲೆ ಮೇಡಮ್?
ಮುಂಚೆ ತುಂಟ ರೆಬೆಲ್ ಎಲ್ಲ ಇದ್ದ, ಇವಾಗ ಐ ಆಮ್ ಸೀಯಿಂಗ್ ಅನ್ ಆಪೋಸಿಟ್ ಪರ್ಸನ್. ಸೊ ಐ ಥಿಂಕ್ ಆ ಯೋಗಿಗೂ ಈ ಯೋಗಿಗೂ ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಫುಲ್ ಔಟ್ ಅಂಡ್ ಔಟ್ ಚೇಂಜ್. ಬಟ್ ಈ ಯೋಗಿ ನನಗಿಷ್ಟ. ಈ ಯೋಗಿ ಇಷ್ಟ. ಸೊ ಆ ತುಂಟತನ ರೆಬೆಲ್ ಅದೆಲ್ಲ ಇಲ್ಲ. ರೆಬೆಲ್ಗಿಂತ ಅವಾಗ ಒಂಥರ ಡೋಂಟ್ ಕೇರ್ ಪಾಲಿಸಿ, ಪರಾಲ ಬಿಡು ಅಂತ. ಬಟ್ ಇವಾಗ ಈಸ್ ನಾಟ್ ಲೈಕ್ ದಟ್. ಸೊ ನಿನ್ನೆ ಅಷ್ಟೇ ನೋಡ್ತಿದ್ದೆ ಪ್ರೆಸ್ ಮೀಟ್ ಅಲ್ಲಿ ಉಮಾಪತಿ ಸರ್ ಹೇಳ್ತಿದ್ರು ಅಂತ. ಗೊತ್ತಿಲ್ಲ ಏನಕ್ಕೆ ಹೇಳಿದ್ರು ಉಮಾಪತಿ ಅವರು ಅಂತ. ಬಟ್ ಏನ್ ಹೇಳಿದ್ರು? ಕನಕಪುರ ರೋಡ್ ಕಿಂಗ್ ಅಂತ ಅಂದ್ರು. ಅವಾಗ ನೀನ್ ಹೇಳ್ಬೇಕಾಯ್ತು ನಾನು ಸೌತ್ ಬ್ಯಾಂಗ್ಳೂರ್ಗೆ ಕಿಂಗ್ ಅಂತ. ಗೊತ್ತಿಲ್ಲ ಏನಕ್ಕೆ ಹೇಳಿದ್ರು ಅಂತ. ಬಟ್ ಇಟ್ ವಾಸ್ ವೆರಿ ನೈಸ್. ಅವ್ರು ಬಂದಿದ್ದು ನೆನ್ನೆ ಮಾತಾಡಿದ್ದು ಅಲ್ಲೆಲ್ಲ ಚೆನ್ನಾಗಾಯ್ತು. ಮೇಡಮ್ ಸಿದ್ಲಿಂಗು ಅಂದಿದೆ, ನಿಮ್ಗೆ ಏನೆಲ್ಲ ನೆನಪಾಗುತ್ತೆ? ಸಿದ್ಲಿಂಗು ಸಿನಿಮಾ ನೀವು ನೋಡಿದಿರಿ. ಸೊ ಸಿದ್ಲಿಂಗು 2ಗೆ ನೀವು ಜಾಯ್ನ್ ಆಗಿದ್ದೀರಿ. ಸೊ ಎಷ್ಟು ಮಜಾ ಕೊಡ್ದು ಸಿದ್ಲಿಂಗು 1 ಸಿನಿಮಾ ನೀವು ನೋಡಿದಾಗ ಅಂತ? ಸಿದ್ಲಿಂಗು 1 ನನಗೆ ಆಕ್ಚುಲಿ ಇವರ ಮತ್ತೆ ಗಿರ್ಜಮ್ಮ ಇಬ್ರು ಮಾತಾಡ್ಕೊಂಡು ಮಂಗಳಮ್ಮಂಗ್ ಹೆಂಗೆ ಮಾತಾಡ್ಬೇಕು ಅನ್ನೋದು, ಅವರಿಬ್ರು ರ್ಯಾಪು ಆಕ್ಚುಲಿ ತುಂಬಾ ಇಷ್ಟ ಆಗಿತ್ತು ಫಿಲ್ಮ್ನಲ್ಲಿ. ಸೊ ಅವಾಗ ಥಿಯೇಟರ್ನಲ್ಲಿ ನೋಡಿದಾಗ ಅಯ್ಯೋ ಇವರಿಬ್ರು ಒಂದಾಗಬೇಕಾಗಿತ್ತು ಅಂತೆಲ್ಲ ಅನಿಸ್ತಾ ಇತ್ತು. ಸೊ ಇವಾಗ ಆಸ್ ಅನ್ ಆಕ್ಟರ್ ಯೋಚನೆ ಮಾಡಿದಾಗ ಥ್ಯಾಂಕ್ ಗಾಡ್ ಮಾತಾಡಲಿಲ್ಲ ಅಂತ ಅನ್ಸುತ್ತೆ. ಬಟ್ ಎಸ್, ಅವಾಗ ಸಿದ್ಲಿಂಗು 1 ಈ ಥರ ಕೆಲವೊಂದು ಸನ್ನಿವೇಶಗಳು ತುಂಬ ಇಷ್ಟ ಆಗಿತ್ತು. ಸೊ ನೀವು ಸಿನಿಮಾ ನೋಡಿದ್ರಿ ಮೇಡಮ್ ಅಷ್ಟೇ. ಸೊ ಸಿನಿಮಾ ನೋಡಿದ ನಂತರ ಸಿದ್ಲಿಂಗು 2ಗೆ ನಿಮ್ಗೆ ಆಫರ್ ಬರುತ್ತೆ ಅಂತ ನೀವು ಆತರ ಅನ್ಕೊಂಡಿದ್ರ ಅಂತ? ಮನ್ಸ್ನಲ್ಲೂ ಅನ್ಕೊಂಡಿಲ್ಲ. ಯಾರು ಅನ್ಕೋತಾರೆ ಅಂದ್ರೆ ಇವ್ರಿಗೂ ಅನ್ಸಿರಲ್ಲ ಅನ್ಸುತ್ತೆ. ಸಿದ್ಲಿಂಗು ಮಾಡಾಗ ಸಿದ್ಲಿಂಗು 2 ಮಾಡ್ಬೇಕು ಪ್ರಾಬಬ್ಲಿ. ಆ ಸಕ್ಸಸ್ ಆದ್ಮೇಲೆ, ಆ ಒಂದಷ್ಟು ಹೆಸರು ಬಂದಾದ್ಮೇಲೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಇದೇ ಟೈಮಿಗೆ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಸೊ ಆಫ್ಟರ್ 12 years ಇಟ್ ಇಸ್ ಆಲ್ ಡೆಸ್ಟಿನಿ ಅಗೇನ್. ಸೊ ಪ್ರಾಬಬ್ಲಿ ಈ ಟೈಮ್ನಲ್ಲಿ ನನಗೂ ಇದು ಬಂದಿರೋದು ಒಳ್ಳೆ ಇದನ್ನಲ್ಲೇ. ಆ್ಯಂಡ್ ಸ್ಟೋರಿನೂ ಅಷ್ಟೇ ಅದೇ ರೀತಿ. ಅಂದರೆ ತಕ್ಷಣ ಮಾಡ್ಬಿಟ್ಟಿದ್ರೆ ಬೇರೆ ರೀತಿ ಆಗಿರೋದು. ಇವಾಗ ಸಿದ್ಲಿಂಗು ಇನ್ ಇಸ್ early 30s ಏನು ಮಾಡ್ಬೋದು, ಹೇಗಿರ್ಬೋದು, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ ಸರ್, 12 ವರ್ಷ ಆಯ್ತು ಸರ್ ಸಿದ್ಲಿಂಗ್ 1 ಬಂದು. ಸೊ ಆಗ ಈ ಪ್ರಮೋಷನ್ ವಿಚಾರವಾಗಿ ಮಾತಾಡೋದಾದ್ರೆ ಸೊ ಏನ್ ಹೇಳ್ತೀವಿ ಸರ್? ಇವಾಗ ಕಂಪ್ಲೀಟ್ಲಿ ಎಲ್ಲ ಒಂಥರ ಚೇಂಜ್ ಆಗಿದೆ. ಹೌದು, ಅವಾಗೆಲ್ಲ ಪ್ರಮೋಷನ್ಸ್ ಅಂದ್ರೆ ನಮ್ಗೆ ಟೆನ್ಷನ್ ಇರ್ತಾ ಇರ್ಲಿಲ್ಲ. ಒಂದು 4-5 ಚಾನೆಲ್ ಇತ್ತು ಅಷ್ಟೇನೆ. ಅದು ಬಿಟ್ರೆ ಪ್ರಿಂಟ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಇತ್ತು ಅವಾಗ. ಈಗಲೂ ಸ್ಟ್ರಾಂಗ್ ಇದೆ. ಬಟ್ ಅವಾಗ ಒಂದು ಹೆಡ್ಲೈನ್ಸ್ ಏನ್ ಬರುತ್ತೆ ಅನ್ನೋದ್ರಲ್ಲೇನೆ ಎಲ್ರಿಗೂ ಇದಾಗ್ತಿತ್ತು. ಸೊ ಈಗ ತಮ್ನೇಲ್ಸು, ಆವಾಗ ಹೆಡ್ಲೈನ್ಸ್ ಪೇಪರ್ಗಳಲ್ಲಿ ಆ ಥರ ಇರ್ತಾ ಇದ್ದಿದ್ದು. ಮತ್ತು ಅವಾಗಲೂ ಅಷ್ಟೇ ಒಂದು ಪ್ರೋಗ್ರಾಮ್ ಬರೋದು ಪ್ರತಿ ಚಾನಲಲ್ಲೂ 1 hour ಅಥವಾ ಅರ್ಧ ಗಂಟೆ ಪ್ರೋಗ್ರಾಮ್ ಬರೋದು. ಅದ್ರಲ್ಲಿ 5 ನಿಮಿಷ ನಮ್ದೊಂದು ಸೆಗ್ಮೆಂಟ್ ಬಂದ್ಬಿಟ್ರೆ ಜನಕ್ಕೆ ಸಖತ್ ರೀಚ್ ಆಗ್ತಿತ್ತು. ಬಟ್ ಇವತ್ತಿರೋ ಪ್ರಮೋಷನ್ ಸ್ಥಿತಿ ಹೆಂಗಿದೆ ಅಂದರೆ ಎಲ್ಲ ಕಡೆ ಪ್ರಮೋಟ್ ಮಾಡಬೇಕು, ಕೂರ್ಬೇಕು. ನಾವಂತೂ ಒಂದು 15-20 ಚಾನಲ್ಗೆ ನಾವು ಇಂಟರ್ವ್ಯೂಗಳು ಕೊಡಬೇಕು. ಆ್ಯಂಡ್ ಅವಾಗ ಹೆಂಗಿತ್ತು ಅಂತಂದ್ರೆ 2-3 ಚಾನೆಲ್ ಅಷ್ಟೇ ಇತ್ತು. ಇವಾಗ ನಂಗೆ ಗೊತ್ತಿರಂಗೆ 10 ದಿನದಿಂದ ಬರೀ ಚಾನೆಲ್ ಜೊತೆ ಕೂತ್ಕೊಂಡಿದೀವಿ. ಆ್ಯಂಡ್ ಇನ್ನ ಹೇಳ್ತಾರೆ ಇನ್ನ 15 ಚಾನೆಲ್ ಇದೆ ಅಂತ. ಸೊ ಈವನ್ ವಿ ಡೋಂಟ್ ನೋ ಹೌ ಮೆನಿ ಚಾನೆಲ್ಸ್. ಆ್ಯಂಡ್ ನಮ್ದೇನು ಅಂತಂದ್ರೆ ನಮ್ಮ ಡ್ಯೂಟಿ ಇವಾಗ ಹೇಗಾಗಿದೆ ಅಂತಂದ್ರೆ ಆದಷ್ಟು ಜನರಿಗೆ ತಲುಪಿಸ್ಬೇಕು. ಬಿಕಾಸ್ ಇವಾಗ ನೋಡೋರ ಸಂಖ್ಯೆ ಕಡಿಮೆ ಆಗಿದೆ. ಮುಂಚೆ ಆದರೆ ಫಿಲ್ಮ್ ವಾಸ್ ದಿ ಓನ್ಲಿ ಮೀಡಿಯಮ್ ಫಾರ್ ಎಂಟರ್ಟೈನ್ಮೆಂಟ್. ಇವಾಗ ನಿಮಗೆ ಆ ಎಂಟರ್ಟೈನ್ಮೆಂಟ್ಗೆ ಸಾಕಷ್ಟು ವಿಧಗಳ ರೀತಿ ಇದೆ. ಸೊ ಹಾಗಾಗಿ ನಾವು ಇವಾಗ ಹೇಗಾಗಿದೆ ಅಂತಂದರೆ ಪ್ರತಿ ಚಾನೆಲ್ನಲ್ಲೂ ರೀಚ್ ಮಾಡಿಸ್ತಾ ಇದೀವಿ. ಅಂದರೆ ಎಲ್ಲೋ ಒಂದು ಕಡೆ ಯಾವ ಚಾನೆಲ್ನಲ್ಲೂ ನೋಡಿಲ್ದಿರೋರು ಸುದ್ದಿ ಮನೆ ಅನ್ನೋ ಚಾನೆಲ್ಗೆ ಯಾರೋ ಒಬ್ರು ಇರ್ತಾರೆ. ಅಟ್ಲೀಸ್ಟ್ ಆ 1% or 2% ಅಂಥವ್ರಿಗೂ ನಾವು ರೀಚ್ ಮಾಡಿಸೋ. ಬಿಕಾಸ್ ದಟ್ ಈಸ್ ಹೌ ಇಟ್ ಹ್ಯಾಸ್ ಬಿಕಮ್ ಕಾಂಪಿಟೇಷನ್ ಲೆವೆಲ್. ಮೇಡಮ್ ಆಗ ಸಿದ್ಲಿಂಗ್ ಒಂದು 10 ವರ್ಷದಿಂದ ಮೇಡಮ್ ಆ ಚಾನಲ್ಸ್ ಕಮ್ಮಿ ಇತ್ತು. ಸೊ ಪ್ರಮೋಷನ್ಸ್ ಕಮ್ಮಿ ಚಾನಲ್ಸ್ ಆದ್ರೂ ಜನಗಳು ರೀಚ್ ಆಗ ತುಂಬಾ ರೀಚ್ ಆಗ್ತಿತ್ತು. ಯಾಕಂದ್ರೆ ಅವಾಗ ಇದ್ದಿದ್ದು ಅಷ್ಟೇ ಅಲ್ವಾ, ಒಂದು ಎಂಟರ್ಟೈನ್ಮೆಂಟ್ ಬಗ್ಗೆ ಏನಾರು ಬರ್ತಿದೆ ಅಂದರೆ ಒಂದು ಚಾನಲಲ್ಲಿ ಇಷ್ಟೊತ್ತು ಬರುತ್ತೆ, ಇಷ್ಟೊತ್ತಿಗೆ ನೋಡಬೇಕು ಅಂತ. ನಾನು ದುನಿಯಾ ಸಿನಿಮಾ ನಾನು ಹೆಂಗೆ ನೋಡ್ತಿದ್ದೆ, ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ಫಿಲ್ಮಿ ಫಂಡ ಬರ್ತಾಯಿತ್ತು. 8:30 ಬರ್ತಾಯಿತ್ತು ಅವಾಗ. 8:30 ಬರ್ತಿತ್ತು. ಅದ್ರಲ್ಲಿ ಬಂದರೆ ದೊಡ್ಡ ವಿಷಯ ನಮಗೆ, ಅಪ್ಪ ಓಕೆ ಬಂತು ಅಂತ. ಅದು ಒಂದು ಚಾನಲಿಂದನೇ ಎಷ್ಟು ಕಡೆ ಅಂದರೆ ಜನ ನೋಡಿ ಅದನ್ನು ನೋಡಿ ಸಿನಿಮಾ ಬರ್ತಿದೆ ನೋಡಬೇಕಿದು ಅಂತ ಹೋಗೋರು. ಆಮೇಲೆ ಸೋನು ಹೇಳ್ದಂಗೆ ಮುಂಚೆ ಇದ್ದಿದ್ದಂಥ ಎಂಟರ್ಟೈನ್ಮೆಂಟ್ ಸಿನಿಮಾ ಒಂದೇ. ಇವತ್ತೇನಾಗಿದೆ, ಫೋನ್ ಇಟ್ಕೊಂಡು ಕೂತ್ರೆ ನಾವು 1000 ವಿಷಯ ಗೊತ್ತಾಗುತ್ತೆ ಫೋನಲ್ಲಿ. ಸೊ ಇವಾಗ ನಾವು ಥಿಯೇಟರ್ಗೆ ಯಾಕೆ ಹೋಗ್ಬೇಕು ಅನ್ನೋ ಥರದ್ದು ಶುರು ಆಗ್ಬಿಡತ್ತೆ. ಸೊ ಇಷ್ಟು ಪ್ರಮೋಷನ್ಸ್ ತುಂಬಾ ದೊಡ್ಡದಾಗಿದೆ ಮೇಡಮ್. ಆದ್ರೂ ಕೂಡ ಎಲ್ಲ ಒಂದು ಇಷ್ಟು ಜೋರಾಗಿ ಪ್ರಮೋಷನ್ ಮಾಡಿದ್ರು ಕೂಡ ಒಂದು ಒಳ್ಳೆ ಸಿನಿಮಾ ಬಂದ್ರೆ ಸಿನಿಮಾ ಥಿಯೇಟರ್ ಅಲ್ಲಿ ಅಷ್ಟಾಗಿ ಗಟ್ಟಿಯಾಗಿ ನಿಲ್ತಿಲ್ಲ. ಸೊ ಎಲ್ಲಿ ಸೋಲ್ತಿದೆ ಅಂತ ನಿಮ್ ಪ್ರಕಾರ?
ಒಳ್ಳೆ ಕಂಟೆಂಟ್ ಮಾಡಿದ್ರೆ ನಿಲ್ಲತ್ತೆ. ಸಿ ಕೆಲವೊಂದ್ ಬಾರಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಕೂಡ ತುಂಬಾ ಚೆನ್ನಾಗಿ ಪ್ರಚಾರ ಮಾಡಿರ್ತಾರೆ. ಬಟ್ ಏನಾಗುತ್ತೆ, ರೀಚ್ ಆಗೋದು ಸ್ವಲ್ಪ ಲೇಟ್ ಆದಾಗ, ಸೊ ಥಿಯೇಟ್ರಿಂದ ಕಲೆಕ್ಷನ್ಸ್ ಇರಲ್ಲ ಅಂತಾಗ ಥಿಯೇಟ್ರ್ ಅವರು ಸಿನಿಮಾ ತೆಗಿಬೇಕಾಗಿ ಬರುತ್ತೆ. ಇವಾಗ ಯಾವುದೋ ಒಂದು ಬೇರೆ ಸಿನಿಮಾ ಬರುತ್ತೆ, ಅದು ರೈಟ್ ಟೈಮಲ್ಲಿ ರಿಲೀಸ್ ಆಗಿರಲ್ಲ. ಇದು ಸಾಕಷ್ಟು ವಿಷಯ ಇದೆ. ಸೋಲು ಅನ್ನೋ ಒಂದು ಮಾತಿಗೆ ಕಾರಣಗಳು ಸಾಕಷ್ಟಿದೆ. ಗೆಲುವು ಅಂತ ಬಂದಾಗ ಒಂದೇ ಗೆಲುವು ಅಷ್ಟೇ. ಸೊ ರೀಸನ್ಸ್ ಕೊಡ್ತಾ ಹೋದ್ರೆ ಕೊಡ್ತಾನೆ ಇರಬೇಕಾಗತ್ತೆ. ಸೊ ನಾವೇನು ಮಾಡ್ಬೇಕು, ನಾವು ಮಾಡೋವಂಥ ಕೆಲಸ ಕರೆಕ್ಟಾಗಿ ಮಾಡಿ ಜನಕ್ಕೆ ಅದನ್ನು ತಲುಪಿಸ್ಬೇಕು. ಇವಾಗ ಮೈನ್ ಅದನ್ನು ಮಾಡಿಲ್ಲ ಅಂದರೆ ಕಷ್ಟ ಆಗತ್ತೆ. ಎಸ್ ಸರ್. ಸಿದ್ಲಿಂಗು ಅಂತ ತಗೊಂಡ್ರೆ ಸರ್, ನಮ್ಗೆ ರಮ್ಯಾ ಮೇಡಮು, ದತ್ತಣ್ಣ, ಸುಮನ್ ರಂಗನಾಥ್ ಇವರೆಲ್ಲ ನೆನಪಾಗ್ತಾರೆ. ಸೊ ಇದ್ರಲ್ಲಿ ಮಿಸ್ ಆಗಿದ್ದಾರೆ ಅನ್ಕೊಳ್ತೀನಿ. ಅವರೆಲ್ಲ ಸೇರ್ಪಡೆ ಆಗಿದ್ದಾರೆ ಅಂತ ಈಗ ಇದರಲ್ಲಿ ಸೋನು ಅವರು ಮತ್ತೆ ಪದ್ಮಜರಾವ್ ಮೇಡಮ್ ಇದ್ದಾರೆ, ಸೀತಾಕೋಟೆ ಮ್ಯಾಮ್ ಇದ್ದಾರೆ, ಮಂಜುನಾಥ್ ಹೆಗಡೆ ಸರ್ ಇದ್ದಾರೆ, ಬಿ ಸುರೇಶ್ ಸರ್ ಇದ್ದಾರೆ, ಮತ್ತೆ ಸ್ನಿಗ್ಧಾ ಅಂತ ಹೇಳಿ ಒಂದು ಹುಡುಗಿ, ಚಿಕ್ಕ ಹುಡುಗಿ ಆಕ್ಟ್ ಮಾಡ್ಯಾಳೆ, ಟೋಬಿ ಸಿನಿಮಾಲ್ ಮಾಡ್ಯಾಳ ಆ ಹುಡುಗಿ. ಅವಳು ಮಂಜುನಾಥ್ ಅಂತ ಒಬ್ಬ ಹೊಸ ಪರಿಚಯ. ಸೊ ಈ ಥರ ಸಾಕಷ್ಟು ಜನ ಆ್ಯಡ್ ಆಗ್ತಾ ಹೋಗ್ತಾರೆ. ಪ್ರತಿಯೊಬ್ಬರ ಪಾತ್ರನೂ ಎಲ್ರಿಗೂ ಇಷ್ಟ ಆಗತ್ತೆ. ಸಿದ್ಲಿಂಗ್ ಸಿನಿಮಾದಲ್ಲಿ ತುಂಟತನದ ಯೋಗಿ ನೋಡಿದ್ವಿ ನಾವು. ಸೊ ಈ ಸಿದ್ಲಿಂಗ್ 2 ಅಲ್ಲಿ ಅದೇ ತರ ಯೋಗಿ ನೋಡ್ಬೋದಾ ಅಂತ ನಾವು. ಅಂದರೆ ತುಂಟತನ ಇದ್ದೇ ಇರುತ್ತೆ. ಸಿದ್ಲಿಂಗು ಅಂದರೆ ತುಂಟ ಅನ್ನೋದು ಇದ್ದೇ ಇರುತ್ತೆ. ಆದರೆ ಇದರಲ್ಲಿ ಏನಾಗಿರುತ್ತೆ ಅಂದರೆ ಅವನು ಸ್ವಲ್ಪ ಮೆಚೋರ್ಡ್ ಆಗಿರ್ತಾನೆ. ಅಂದರೆ ತುಂಬ ಯೋಚನೆ ಮಾಡೋ ರೀತಿ ಚೆನ್ನಾಗಾಗಿದೆ. ಅಂದರೆ ಇವಾಗ ಏನಾದ್ರು ಅನ್ಸಿದ್ದನ್ನು ಇಮಿಡಿಯೇಟಾಗಿ ತಪ್ಪು ಮಕ್ಕದ ಮೇಲೆ ಹೇಳಲ್ಲ, ಯೋಚನೆ ಮಾಡ್ತಾನೆ. ಇವಾಗ ಹೇಳಿದ್ರೆ ಅವ್ರಿಗೆ ಏನಾದ್ರು ಮನ್ಸಿಗೆ ಬೇಜಾರಾಗ್ಬೋದಾ, ಯಾವ ರೀತಿ ಯೋಚನೆ ಮಾಡಿ ಮಾತಾಡ್ತಾನೆ. ಅಷ್ಟು ಸ್ವಲ್ಪ ಸೀರಿಯಸ್ ಆಗಿರ್ತಾನೆ ಅಷ್ಟೇ ಜೀವನದ ಬಗ್ಗೆ. ಮೇಡಮ್ ಆಲ್ರೆಡಿ ಸಾಂಗ್ಸ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಚುರುಮುರಿ ಇರ್ಬೋದು, ಕಥೆಯೊಂದು ಕಾಡಿದೆ. ಸೊ ಕಥೆಯೊಂದು ಕಾಡಿದೆ ಆಲ್ಮೋಸ್ಟ್ 1 ಮಿಲಿಯನ್ ಪ್ಲಸ್ ವ್ಯೂಸ್ ಪಡಿತಿದೆ ಯೂಟ್ಯೂಬ್ ಅಲ್ಲಿ. ಸೊ ಚುರುಮುರಿ ಸರ್ ಆಲ್ರೆಡಿ ಟ್ರೆಂಡಿಂಗ್ ಅಲ್ಲಿ ಇದೆ ಸಾಂಗ್ಸ್. ನಿಮ್ಗೆ ಯಾವ್ದು ಮೇಡಮ್ ತುಂಬಾ ಫೇವರೇಟ್? ಕಥೆಯೊಂದು ಕಾಡಿದೆ. ಬಿಕಾಸ್ ಇಟ್ ಇಸ್ ಮೆಲೋಡಿ, ಒಂಥರ ಚೆನ್ನಾಗಿದೆ, ಕೇಳ್ಬೇಕು ಅಂತ ಅಂದ್ರೆ ಆನ್ ಲೂಪ್ ನಲ್ಲಿ ಕೇಳ್ಬೇಕು ಅಂತ ಅನ್ಸುತ್ತೆ. ಸರ್ ನಿಮ್ ಕೇಳಂಗಿಲ್ಲ, ಟಪಾಂಗುಚಿ ತುಂಬಾ ಇಷ್ಟ. ನನ್ಗಿಷ್ಟ. ಈ ನಡುವೆ ಜಾಸ್ತಿ ಮೆಲೋಡಿ ಸಾಂಗ್ಗಳು ಕೇಳ್ತೀನಿ, ಹಾಗಾಗಿ ಕಥೆಯೊಂದು ಕಾಡಿದೆ ವಿಲ್ ರಿಮೈನ್ ನನ್ನ ಫೇವ್ರೆಟ್. ಬಟ್ ಚುರುಮುರಿ ನಾವು ಫ್ಯಾನ್ಸ್ಗೋಸ್ಕರ, ಜನಕ್ಕೋಸ್ಕರ ಅದನ್ನು ಒಂದು ಬ್ಯೂಟಿಫುಲ್ ಸೆಟಪ್ಪಲ್ಲಿ ಡಾನ್ಸು ಜೊತೆಲಿ ಸ್ವಲ್ಪ ಫೈಟ್ ಇರುತ್ತೆ. ಅದೊಂದು ಕಮರ್ಷಿಯಲ್ ಲೆವೆಲ್ಗೆ ಸಖತ್ತಾಗಿ ಹೋಗುತ್ತೆ ಸಾಂಗ್. ಸರ್ ಸಿದ್ಲಿಂಗು 2 ಸಿನಿಮಾದ ಸಾಂಗ್ಸ್ ಆಗಲಿ ಅಥವಾ ಏನಾದರೂ ಟ್ರೈಲರ್ ರಮ್ಯಾ ಮೇಡಮ್ ಏನಾದ್ರು ನೋಡಿ ಅಥವಾ ಏನಾದ್ರು ಕಾಲ್ಗಿಲ್ ಮಾಡಿದ್ದು? ಸಾಂಗ್ ನೋಡಿದ್ರು, ಕತೆ ಒಂದು ಕಾಡಿದೆ ಸಾಂಗ್ ನೋಡಿ ತುಂಬ ಚೆನ್ನಾಗಿದೆ ಸಾಂಗ್ ಅಂತ ಹೇಳಿದ್ರು. ಥ್ಯಾಂಕ್ಸ್ ಅಂತ ಹೇಳಿ ಅದನ್ನು ಇನ್ಫ್ಯಾಕ್ಟ್ ಅವರು ಶೇರ್ ಕೂಡ ಮಾಡಿದ್ರು. ತುಂಬ ಥ್ಯಾಂಕ್ಸ್ ರಮ್ಯಾ ಅವ್ರಿಗೆ ಅದಕ್ಕೆ. ಆ್ಯಂಡ್ ಅವರು ವೇಟ್ ಮಾಡ್ತಿದ್ದಾರೆ ಸಿನಿಮಾ ನೋಡೋಕ್ಕೆ. ಬಿಕಾಸ್ ಅವರಿದ್ದಂಥ ಸಿನಿಮಾ ಇದು 2ನೇ ಪಾರ್ಟಲ್ಲಿ ಯಾವ ರೀತಿ ಸಿನಿಮಾ ಮಾಡಿದ್ದಾರೆ ಅನ್ನೋದು ಅವರು ವೇಟ್ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಬಂದು ಸಿನಿಮಾ ನೋಡ್ತಾರೆ. ಖಂಡಿತ. ಮೇಡಮ್ ಸಿದ್ಲಿಂಗ್ ಒಂದಿದೆ, ರಮ್ಯಾ ಮೇಡಮ್ ನೆನಪಾಗ್ತಾರೆ. ಸೊ ಆಲ್ಮೋಸ್ಟ್ ಇವಾಗೆಲ್ಲ ರಮ್ಯಾ ಮೇಡಮ್ ಇರ್ಬೇಕಾಗಿತ್ತು, ಅವ್ರು ಇದ್ರೆ ಚೆನ್ನಾಗಿತ್ತು. ಕೆಲವೊಂದಿಲ್ಲ, ಸೋನೆ ಮೇಡಮ್ ಚೆನ್ನಾಗಿ ಇದು ಸೂಟ್ ಆಗ್ತಾರೆ ಅಂತ ಹೇಳಿ ಕೆಲವೊಂದಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಈ ತರ ನಡೀತಿದೆ. ಸೊ ಏನ್ ಹೇಳ್ತೀರಿ? ಅಂದ್ರೆ ನಾನೇ ಮುಂಚೆ ಪ್ರಿಪೇರ್ ಆಗಿದೆ, ಇದು ಹೇಳ್ತಾರೆ, ಕಂಪೇರು ಮಾಡ್ತಾರೆ ಅಂತೆಲ್ಲ ಗೊತ್ತಿತ್ತು. ಬಟ್ ಆಸ್ ಅನ್ ಆ್ಯಕ್ಟರ್ ಅದನ್ನ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ನನಗೆ ಗಿವನ್ ಆಪರ್ಚುನಿಟಿ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕಾಗಿತ್ತು. ಅಂದರೆ ಇವಾಗ ನನಗೆ ವಿಜಯ್ ಸರ್ ಅಂತ ಡೈರೆಕ್ಟರು ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದರೆ ಇವನ್ ಐ ಡಿಸರ್ವ್ ಸಮಥಿಂಗ್ ಅಂತ. ಸೊ ನಾನು ಇವತ್ತು ಪ್ರೆಸೆಂಟ್ ಮಾತ್ರ ಯೋಚನೆ ಮಾಡಬೇಕು. ಆ್ಯಂಡ್ ಡೆಫಿನೆಟ್ಲಿ ಇದು ಆಲ್ರೆಡಿ ಒಂದು ಟ್ರೆಂಡ್ ಸೆಟ್ ಆಗೋಗಿದೆ. ಸಿದ್ಲಿಂಗು ಅಂತ ಅನ್ನೋದು ಒಂದು ಬ್ರ್ಯಾಂಡ್ ಆಲ್ರೆಡಿ. ಆ ಒಂದು ಬ್ರ್ಯಾಂಡ್ನಲ್ಲಿ ಸಿದ್ಲಿಂಗು ರಮ್ಯಾ ಅವರು ಮತ್ತು ಯೋಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸಿದ್ಲಿಂಗು 2ನಲ್ಲಿ ಚೆನ್ನಾಗಿ ವರ್ಕ್ ಆದರೆ ಸೊ ಡೆಫಿನೆಟ್ಲಿ ಹೋಲ್ ಕ್ರೆಡಿಟ್ ಗೋಸ್ ಟು ದಿ ಡೈರೆಕ್ಟರ್. ಬಿಕಾಸ್ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಸ್ಕೆಚ್ ಮಾಡಿರ್ತಾರೆ. ಸೊ ಐ ಫೀಲ್ ಕಂಪೇರ್ ಎಲ್ಲ ಇದ್ದೇ ಇರುತ್ತೆ ಫಿಲಮ್ ನೋಡೋವರೆಗೂ. ಬಟ್ ಫಿಲಮ್ ನೋಡಾದ್ಮೇಲೆ ದೇ ವಿಲ್ ಬಿ ಲೈಕ್ ಇಲ್ಲ ಸೋನು ಅವ್ರು ಇದ್ದಿದ್ದೇ ಚೆನ್ನಾಗಿ. ಬಿಕಾಸ್ ಎಲ್ಲರೂ ನಾವು ಅದನ್ನೇ ಅಲ್ವಾ ಮಾಡೋದು. ಇವಾಗ ಯಾರೋ ಒಬ್ರು ಲವ್ ಮಾಡ್ತಾರೆ, ನೀನ್ ಎಕ್ಸ್ ಗರ್ಲ್ ಫ್ರೆಂಡಿಗೆ ಅಂತ ಇವಳು ಚೆನ್ನಾಗಿದ್ದಾಳೆ ಬಿಡು ಮಚ್ಚ, ಒಂದ್ ಸ್ವಲ್ಪ ನೋಡಕ್ ಅಷ್ಟೇ ಇದ್ರು ಬಟ್ ಇವಳೇ ಚೆನ್ನಾಗಿದ್ದಾಳೆ ಅಂತ ಹೇಳೋರು ಇದ್ದಾರೆ. ಕೆಲವರು ಇರ್ತಾರೆ ಇಲ್ಲ ಮಚ್ಚ ಅವಳೇ ಚೆನ್ನಾಗಿದ್ಲು ಅಂತ. ಸೊ ಫಸ್ಟ್ ಲವ್ ಇಸ್ ಆಲ್ವೇಸ್ ಫಸ್ಟ್ ಲವ್. ಅಂಡ್ ಆಬ್ವಿಯಸ್ಲಿ ಇವಾಗ ನಮ್ಮಿಬ್ರದ್ದು ಅವ್ರ ಸೆಕೆಂಡ್ ಇನ್ನಿಂಗ್ಸ್ ವಿತ್ ಲವ್. ಸೊ ದಿಸ್ ವಿಲ್ ಬಿ ದಿ ಲಾಸ್ಟ್ ಒನ್ ಅಂತ ಅನ್ಕೊಂಡಿದ್ದೀನಿ. 3 ನನ್ ಮಾಡಿದ್ರು ನಾನೇ ಬರ್ತಾರ. ಸೊ ಯು ನೆವರ್ ನೋ. ಸರ್ ಸಿದ್ಲಿಂಗು ಸಿನಿಮಾ ಒಂದು ಸಿಕ್ಕಾಪಟ್ಟೆ ಮಜಾ ಅಂದ್ರೆ ಎಂಜಾಯ್ ಮಾಡಿದಂಥ ಸಿನಿಮಾ ಸರ್ ಸಿದ್ಲಿಂಗು 2.
ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ಸಿದ್ಲಿಂಗ್ 1 ಅಲ್ಲಿ ಕಥೆಯಿಂದ ಹಿಡಿದು ಹಾಡುಗಳು, ಕಾಮಿಡಿ ಎಲ್ಲನೂ ಕೂಡ ಎಂಜಾಯ್ ಮಾಡಿದ್ರು ಜನಗಳು. ಸೊ ಎಲ್ಲ ಎಂಜಾಯ್ ಮಾಡಿದ್ವಿ ನಾವು. ಸಿದ್ಲಿಂಗ್ 2 ಅಲ್ಲಿ ಯಾವ ರೀತಿ ನಿರೀಕ್ಷೆ ಮಾಡ್ಬೋದು ನಾವು ಅಂತ ಏನೆಲ್ಲ? ಸೇಮ್ ನೀವೇನು ಹೇಳಿದ್ರಿ ಅದೆಲ್ಲ ಇದೆ ಈ ಸಿನಿಮಾದಲ್ಲೂ. ಕಾಮಿಡಿ, ಸೆಂಟಿಮೆಂಟ್, ಲವ್ ಸೀನ್ ಇರ್ಬೋದು, ಜೊತೆಗೆ ಸಿಕ್ಕಾಬಟ್ಟೆ ಫಿಲಾಸಫಿಕಲ್ ಅಂತ ಹೇಳಲ್ಲ ನಾನು, ಜೀವನಕ್ಕೆ ತುಂಬ ಹತ್ರವಾಗುವಂಥ ಎಲ್ಲರ ಜೀವನದಲ್ಲಿ ನಡೆಯುವಂಥ ವಿಷಯಗಳನ್ನ ಸಿನಿಮಾಲಿ ತೋರಿಸಿದ್ದೀವಿ ನಾವು. ಮತ್ತು ಈಗ ಮನುಷ್ಯನಿಗೆ ಮನುಷ್ಯನೇ ಆಗಬೇಕು. ಸೊ ಈ ಒಂದು ವ್ಯಾಲ್ಯೂಸ್ ಬಗ್ಗೆ ಸಿನಿಮಾ ನಿಮಗೆ ತಿಳಿಯತ್ತೆ ನೀಟಾಗಿ. ಇತ್ತೀಚೆಗೆ ಸರ್ ಸೀಕ್ವೆಲ್ ಸಿನಿಮಾಗಳು ಬರ್ತಾನೆ ಇವೆ. ಸೊ ನಿಮ್ದು ಯಾಕೆ ತುಂಬ ತಡ ಆಯ್ತು ಅಂತ ಎಲ್ಲೊಂದು? ಇದು ನಮ್ಗೆ ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ ಸಿದ್ಲಿಂಗ್ 2 ಮಾಡಬೇಕು ಅಂತ, ಅದಕ್ಕೆ ಇಷ್ಟು ವರ್ಷ ಆಯಿತು. ನಾವೊಂದು ಸಿನಿಮಾ ಟ್ರೇಲರ್ ಎಲ್ಲ ಶೂಟ್ ಮಾಡಿ ರಿಲೀಸ್ ಮಾಡಿದ್ವಿ, ಪರಿಮಳ ಲಾಡ್ಜ್ ಅಂತ. ಅದು ಟೇಕ್ ಆಫ್ ಆಗಲಿಲ್ಲ ಸಿನಿಮಾ. ಸೊ ಅದಾದಮೇಲೆ ಹೆಂಗೂ ಸಿನಿಮಾ ಅನೌನ್ಸ್ ಮಾಡಿದ್ದೀವಿ, ಸುಮ್ಮನೆ ಬಿಡೋಕ್ಕಾಗಲ್ಲ, ಏನಾದ್ರು ಮಾಡಬೇಕು ಅಂತ ಯೋಚನೆಯಲ್ಲಿದ್ದಾಗ ಬಂದಂಥ ಯೋಚನೆ ಸಿದ್ಲಿಂಗ್ 2. ಇದು ಕಂಪ್ಲೀಟ್ಲಿ ನಮ್ಮ ಡೈರೆಕ್ಟರ್ ಥಾಟ್. ಇದು ಫೋನ್ ಮಾಡಿದ್ರು, ಸರ್ ಸಿದ್ಲಿಂಗ್ 2 ಮಾಡೋಣ ಸರ್, ಏನನ್ಸುತ್ತೆ ಅಂದರು. ದಯವಿಟ್ಟು ಮಾಡೋಣ ಬನ್ನಿ ಅಂತ ನಾನು ಕೂತು ಮಾತಾಡಿದ್ವಿ. ಆ್ಯಂಡ್ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಆ್ಯಂಡ್ 2ನೇ ಪಾರ್ಟು ಫಸ್ಟ್ ಪಾರ್ಟ್ಗೆ ಲಿಂಕ್ ಇರುತ್ತೆ. ಇದೇನು ಹೊಸ ಕತೆ ಏನಿರಲ್ಲ, ಅದೇ ಜೊತೆ ಬರೋವಂಥ ಒಂದು